ಏವ ಏನಾರು ತಿಂತೇನ? ಏನವ ನಿನ್ನ ಹೆಸರು? ಲಕ್ಷ್ಮಿ. ಅವ್ವ ಹೌದೇನ? ಮಹಾಲಕ್ಷ್ಮಿ ಬಿಡವ ನೀನು. ಏನು ನಿಮ್ಮಪ್ಪ ಇಲ್ಲ? ಅಪ್ಪ ಇಲ್ಲ. ಅಪ್ಪ ಮನೆ ಬಿಟ್ಟು ಹೋಗೈತಿ. ಅಪ್ಪ ನಮ್ಮ ಬಿಟ್ಟು ಹೋಗೈತಿ. ಅವ್ವ ದಿನ ಆಯ್ತಾಳಮ್ಮ. ಅಪ್ಪ ಹೋದ. ಹೊಟ್ಟೆ ಪಪ್ಪು ಐತಂತ ಅವಾಗ ಅದಕ್ಕ ಏನ್ ಮಾಡ್ಲಿ ಅಂತ ರಾತ್ರಿ ಹೇಳ್ತಿತ್ತಾಳ. ಅವ್ವ ಏನಾತವ್ವ ಯಾಕಳತ್ತೆ ಅಂತ ಕೇಳಿ ಏನಿಲ್ಲವ ನನ್ ಬಂಗಾರ ಮಕ್ಕು ಅಂತಾಳ. ಅಮ್ಮ ನಮ್ಮವ್ವ ಯಾಕಳ್ತಾಳ? ನಮ್ಮಪ್ಪ ಯಾಕೆ ಹೋದ? ನಿಂಗ್ ನೋಡು ಅಜ್ಜ ಅದಾನಲ್ಲೋ ಹಂಗ ನಮ್ಮವ್ವಗಪ್ಪ ಇಲ್ಲ. ಸಣ್ಣಕ್ಕಿದೀವ ಎಷ್ಟು ತಿಳುವಳಿಕೆ ಐತಿ ಮಗಳ ನಿನಗ? ನಿಮ್ಮವ್ವನ ನೀನ ಸಮಾಧಾನ ಮಾಡಬೇಕು. ನಿಮ್ಮವ್ವಾಗ ನೀನ ತಾಯಿ ಆಗ್ಬೇಕು. ಲಗು ಲಗು ದೊಡ್ಡಕ್ಕೆಗ ಏನ ಹಿಂಗೆ ಇರ್ತೀಯ? ದೊಡ್ಡಕ್ಕಿಯ ಹಿಂಗೆ ಕೂದ್ಲ ಹುರ್ರ ಅಂತ ಬಿಟ್ಕೋಬಾರ್ದವ. ತಲೆಗೆ ಎಣ್ಣೆ ಹಚ್ಚಿ ಆ ಕಡೆ ಒಂದು ಈ ಕಡೆ ಒಂದು ಜುಟ್ಲ ಹಾಕೋಬೇಕು. ಅಮ್ಮ ನಮ್ಮವ್ವ ನಮ್ಮ ಮೊದ್ಲ ಆ ಕಡೆ ಒಂದು ಈ ಕಡೆ ಒಂದು ಜುಟ್ಲ ಹಾಕ್ತಿತ್ತ ಎಣ್ಣೆ ಹಚ್ಚಿ. ಅಪ್ಪ ಬಿಟ್ಟು ಹೋದಲ್ಲ ಅವಾಗ ಅವಾಗ ತಲೆ ನೋವು ಬರ್ತೈತಂತ. ಅದಕ್ಕಾಗಿ ಹಿಂಗೆ ಕೂದ್ಲ ಬಿಟ್ಟು ಬಿಡ್ತಾಳ. ನಂದು ಇಕ್ಕೋದೇ ಇಲ್ಲ. ನಂಗೆ ಒಳ್ಳೆ ಒಳ್ಳೆ ಇದೇ ಥರ ಅಂಗಿ ಹಾಕೊಳ್ಳ ನಂಗೆ ಬೇಸರ ಆಗತೈತಿ. ಪ್ಯಾಂಟ್ ಇಲ್ಲ ಏನಿಲ್ಲ. ನಂಗೆ ಯಾವಾಗ ದೊಡ್ಡಕತ್ತೇನೋ ಅಂತ ಅನ್ನಿಸ್ಬಿಟ್ಟೈತಿ. ದೊಡ್ಡಕ್ಕೆ ಆಗು ಅಂತ ತಗೋ. ಆಗು ಕಾಲಕ್ಕೆ ಹಾಕಿ ಮಮ್ ತಗೊಂಬರ್ಲೇನ? ಬೇಡ ಅವ್ವ ಮಮ್ಮ ಮಾಡಿತ್ತ ಉಂಡು ನಮ್ಮಲ್ಲಿ ಕಳಿಸಿ ಆಕಿ ಎಲ್ಲೋ ಕೆಲಸ ಐತಂತ ಹೋದ್ಲಲ್ಲ. ಹ್ಞೂನವ್ವ ನಿಮ್ಮವ್ವ ಹೊರಗೆ ಕೆಲಸ ಐತಂತ ಯಾರೋ ಕೆಲ್ಸಕ್ಕೆ ಕರಿಯಾಕೆ ಬಂದಿದ್ರ. ಅದಕ್ಕೆ ನಿನ್ನ ನಾನು ಕರ್ಕೊ ಅಂತೇಳಿ ಹೋಗಿದ್ದಾಳೆ. ಬರ್ತಾಳೀಗ. ಬಂದ್ಲಂದ್ರೆ ಇಲ್ಲೇ ಉಬ್ರು ಉಂಡ ಹೋಗ್ಬಿಡು ಅಂತ. ಇಲ್ಲೇ ಇಬ್ಬರಿಗೂ ಅಡ್ಗೆ ಮಾಡೇನಿ. ಮನ್ಯಾಗ ಅಡ್ಗಿನ ಮಾಡ್ಕೋಬೇಡ್ರಿ. ಐ ಇಲ್ಲಿ ಊಟ ಮಾಡದ? ಏನ್ ಮಾಡಿದ್ಯಮ್ಮ ಅಡ್ಗಿ? ಪಾಯಸ ಮಾಡಿಯಾ? ನಿಂಗೆ ಪಾಯಸ ಇಷ್ಟನಾ? ನಂಗೆ ನಮ್ಮವ್ವ ಮಾಡ್ತಾಳೆ ಹೆಸರು ಬೇಳೆ ಪಾಯಸ ಅಂದ್ರೆ ಭಾಳ ಇಷ್ಟ. ನಂಗೆ ಭಾಳ ಚಲೋ ಮಾಡ್ತಾಳೆ ನಮ್ಮವ್ವ. ಅದಕ್ಕೆ ನಂಗೆ ಭಾಳ ಇಷ್ಟ ಅಮ್ಮ ಅದು. ನೀ ಮಾಡಿಯೇನಮ್ಮ? ಇಲ್ಲವ ನಾನು ರೊಟ್ಟಿ ಪಲ್ಯ ಪುಡ್ಲಿ ಪಲ್ಯ ಮಾಡೀನಿ. ಚೆನ್ನಾಗಿ ಕಾಳು ಪಲ್ಯ ಮಾಡಿ ರೊಟ್ಟಿ ಬಡ್ದೀನಿ. ಮತ್ತು ನಿಮ್ಮ ಅಜ್ಜಗೆ ರೊಟ್ಟಿ ಬೇಕವ. ಅವಂಗ ಇದೈತಿ ಏನಂತಾರ ಸಕ್ರೆ ಕಾಯಿಲೆ. ಅದಕ್ಕೆ ಅವಂಗ ರೊಟ್ಟಿ ಬೇಕು. ರೊಟ್ಟಿ ಮಾಡೇನಿ. ಚೆನ್ನಾಗಿ ಕಾಳು ಪಲ್ಯ ಪುಂಡಿ ಪಲ್ಯ ಮಾಡಿ ರೊಟ್ಟಿ ಬಡ್ದೇನಿ. ಮತ್ತು ನವನಕ್ಕಿ ಅನ್ನ ಮಾಡಿದ್ದೀನಿ. ನಿಮ್ಮ ಅಜ್ಜಗೆ ರೇಷನಕ್ಕಿ ಕೊಡ್ತಾರಲ್ಲ ಅನ್ನ ಉಣ್ಬಾರ್ದು. ಅದ ನಾವು ಎಲ್ಲ ಅದನ್ನು ಮಾಡ್ಕೊಂಡ್ಬಿಡ್ತೇವೆ. ಅದನ್ನು ಮಾಡೀನಿ. ನಿಂಗೆ ಪಾಯಸ ಬೇಕಂದ್ರೆ ನಿಮ್ಮ ಅವ್ವ ಇಲ್ಲಿ ಬರ್ತಾಳಲ್ಲ ಆಕೆ ನಿಲ್ಕೊಂಡ್ರೆ ಸಿಪ್ಪಟ್ ಅಂತ ಮಾಡ್ಬರ್ತೀನಿ. ನಿಮ್ಮ ಅವ್ವನ ಮುಂದೆ ಹೇಳ್ಬೇಡ. ನಿಮ್ಮ ಅವ್ವ ಬ್ಯಾಡ ಅಂತ ಹೇಳ್ತಾಳ. ನಾ ಹೇಳಲ್ಲ. ನೀ ಮಾಡ ನಾವು ಅದೇನು ಹೇಳಲ್ಲ. ಅವನ ಜೊತೆ ಇಲ್ಲೇ ಮಾತಾಡ್ಕೊಂಡು ಕುಂಡಿರ್ತಲ್ಲ. ನೀ ಪಾಯಸ ಮಾಡಿ. ಆಯ್ತು. ಬಂದು ನೋಡಲ್ಲ ನಿಮ್ಮ ಅವ್ವ ಬರತ್ತ ನೋಡಲ್ದ ಎಷ್ಟು ಬಿರಿ ಬಿರಿ ಬರತ್ತ ನೋಡು. ನೀನು ಇಲ್ಲಿ ಬಿಟ್ಟು ಏನಂತೆ ಜೀವ ಕಾಣ್ತೈತಿ. ಹಂಗೆ ಬಿರಿ 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 ಬರತ್ತ. ಹಗರ ಯಾವ ಶಾರದವ ಹಗರ ಬಾ ನೆಲ ನೋಡಟ್ಟ ಅಟ್ಟಾಗಿ ಬಿರಿ ಬಿರಿ ಬರತಿ. ಇಲ್ರಿ ಅಮ್ಮರ ನನಗೆ ಬಿಸಿಲು ತಡ್ಕೊಳಕ್ಕಾಗತ್ತ. ಅದಕ್ಕೆ ಬಿರಿ ಬಿರಿ ಬರತ್ತೇನ್ರಿ. ಭಾಳ ಬಿಸಿಲು ಐತ್ರಿ. ನಡ್ಕೊಂತ ಬರ್ಬಿಡ್ತಾರ ರಗಡಾತ. ಶಿವ ಏನು ಬಿಸಿಲು ಐತೆ ನೋಡ್ರಿ ಅಮ್ಮರ. ಮನಿ ಬಂತ ಮಗಳ ಸಾವಕಾಶ. ಬನ್ರಿ ಮರ. ಯಾವ ತಂಗಿ ನೀರದು ಕೊಡ್ಲೇನ? ಬಿಸಿಲು ಮತ್ತೆ ಸಾಕಟ್ಟೈತವ. ಅದಕ್ಕೆ ನೀರು ಕೊಡ್ಲೇನ ತಂಗಿ ಕುಡಿತೇನ? ಅಯ್ಯೋ ಬೇಡ್ರಿ ಮರ. ನನಗೆ ತೇಕತ್ತಿದ್ದಕ್ಕೆ ಇಲ್ಲಿ ಬಾಜು ಸೇಕೋಕರ್ ಮನ್ಯಾಗ ನಿಂದ್ರಕ್ಕಾಗಲಿಲ್ಲ. ಅವ್ರದ್ದು ತನ್ನಗ ಅರಿವಿತ್ತು. ಕೇಳಿ ಇಸ್ಕೊಂಡು ಗಿಟ ಗಟ್ಟ ಗಟ್ಟ 2 ಸರಿ ನೀರು ಕುಡ್ದೆ ಬಂದು ನೋಡ್ರಿ. ಮತ್ತೆ ಬಿಸಿಲು ಹತ್ತಿರ ಮತ್ತೆ ಗಂಟ್ಲು ಒಣಗ್ತೈತಿ. ಹಾಗಾಗಿ ನಾನು ಒಂದು ಬಾಟ್ಲೆ ಕೈಯ ನೀರು ಹಿಡ್ಕೊಂಡು ಹೋಗಲಿಲ್ಲ. ರಗಡಾಗಿ ಹೋತ್ರಿ ನನಗರ ಬಿಸಿಲಾಗಿಂದ. ಕಂಡಾಪಟ್ಟಿ ದೂರ ರೀ ಬ್ಯಾಂಕ್ ಅದು. ಅಜ್ಜಾರು ಬಂದಿರ ಕಾಕಾರ ಬಂದು ಮತ್ತು ಪಾಪ ಅವ್ರು ಹೇಳಿದ್ದಕ್ಕೆ ನನಗೆ ಬ್ಯಾಂಕ್ನವರು ಒಳ್ಳೆಯವ್ರು ಅದಾರ ಅಮ್ಮರ. ಅದಕ್ಕೆ ಅವರು ಬಿಟ್ರು. ಹೌದೇನವ ಚಲೋ ಆತು ಬಿಡು. ನೀ ಕಂಡಾಪಟ್ಟಿ ಕಟ್ಗೆ ತಂದಿಲ್ಲ ಮಗಳ. ಭಾಳ ಮನವದ ಬಿಡುವ. ಚಲೋ ಕಟ್ಗೆ ತಂದು ಪುಣ್ಯ ಆತ್ಲಿವ ನಿನಗೆ. ಹಂಗೆ ಏನು ಉರಿ ನಿಗಿ 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 ಹೊತ್ತಾಗತ್ತ ನೋಡವ. ಅಷ್ಟು ಚಲೋ ತಂದಿ ಮಗಳು. ನಿಯತ್ತಾಗಿ ನಿನ್ನಂಥವ್ರು ಕೆಲಸ ಮಾಡಕ್ಬೇಕು ಯವ್ವ. ಇಲ್ಲೇ ಉಳಿದ್ಬಿಡು. ಬಾಂಡೆ ತಿಕ್ಕೊಂತ ಕಸ ಹೊಡ್ಕೊಂತ ನಮ್ಮ ಮನ್ಯಾಗ ಉಳಿದ್ಬಿಡ್ಲ. ಮತ್ತು ನಿನಗೆ ತಿಂಗಳ ಪಗಾರನೂ ಕೊಡ್ತೀವಿ. ಊಟ ಪಾಠನೂ ಇಲ್ಲೇ ಹಾಕೈತಿ. ನಮ್ಮದು ಚಾಕರ್ನಿ ಮಾಡ್ದಂಗೆ ಆಕತಿ. ಇಲ್ಲ ಮರ ತಪ್ಪು ತಿಳ್ಕೊಬೇಡ್ರಿ. ನಾನು ಏನಂದ್ರೆ ನನ್ನ ಗಂಡ ಯಾವಾಗ ಬರ್ತಾನಂತ ಗೊತ್ತಿಲ್ಲ. ಬಸರಿ ಬೇರೆ. ಮತ್ತು ಇಲ್ಲಿ ಬಂದು ನಿಮಗೆ ನಿಗ್ರಹ ಹಾಕೋದು ಬೇಡ. ನಾನು ಅಡಿ ಟೈಮ್ಗೆ ನಮ್ಮ ಅವ್ವ ಬರ್ತಾಳೆ. ನಮ್ಮ ಅವ್ವ ಗೊತ್ತೈತಿ. ಫೋನು ಹಚ್ಚಿರ್ತಾಳೆ ಮಾಡ್ತಾಳೆ. ನಮ್ಮ ತಂಗಿ ಮನ್ಯಾಗ ಅದಾರಿ ಹೊತ್ತಾಗಿ ಮದುವೆ ಆಗೈತಂತೇಳಿ ನಾ ಅಡಿ ಟೈಮ್ಗೆ ನಮ್ಮ ಅವ್ವ ಬರ್ತಾನಂದ. ಅವಾಗ ನಾನು ಅಲ್ಲೇ ಇರ್ಬೇಕಾಕತಿ. ಮಸುಳ ಇಲ್ಲಿ ಅಲ್ಲಿ ಬ್ಯಾಡ್ರಿ. ನನಗೆ ಎಲ್ಲಿ ತನ ನಿಗುತ್ತೈತಲ್ಲ ಅಷ್ಟು ನಾ ಮಾಡ್ತೇನೆ ರೀ. ಈಗ 3 ತಿಂಗಳು ಮುಗ್ಯಾಕೆ ಬಂತ್ರಿ. ಇನ್ನು ಮತ್ತು 4ರಾಗ ಬೀಳ್ತೈತಿ. ಹಾಗಾಗಿ ಎಲ್ಲಿ ತನ ಜಗ್ತೈತಿ ಜಕ್ಕು ಅಂತ ಹೋಗ್ತೀನಿ ರೀ. ಹಿಂಗೆ ನೋಡ್ರಿ ಜೀವನ ಹತ್ತು ಮುಂದೆ ಹೊಟ್ಟೆ ಬರಾಕೈತಿ ಅಂದ್ರೆ ನನಗೂ ಇದಾಗಲ್ರಿ. ನಾನು ದವಾಖಾನಿಗೆ ಹೋಗಿನ್ರಿ. ಹೊಟ್ಯಾಗ 2 ಕೂಸು ಅದಾವಂತ್ರಿ ಅವಳಿ ಜವಳಿ. ಏನು ಮಾಡ್ತಾರಿ? ಅದಕ್ಕೆ ನಂದು ಹಣೆ ಬರ ನೋಡ್ರಿ. ಒಂದು ಹುಡುಗಿ ಐತಿಗ ಗಂಡು ನೋಡ್ರಿ ಹೇಳ್ದಕ್ಕೆ ಅದು ಹೋದ. ಎಲ್ಲಿ ಏನು ಮಾಡಾಕತ್ತಾನು ಎಲ್ಲದಾನು ಏನು ಪತ್ತೇನೇ ಇಲ್ರಿ ಅಮ್ಮಾರ. ನಾ ಏನು ಮಾಡಲಿ ಹೇಳ್ರಿ? ಯಾಕೆ ಬೇಸರ ಮಾಡ್ಕೋತೀಯ ಮಗಳು? ಚಿಂತೆ ಮಾಡಬೇಡ. ಬಸ್ರಿ ಅಂತಿ. ಹಾಂ ನಡಿ.
ಅಡುಗೆ ಎಲ್ಲ ಮಾಡಿದ್ದೀನಿ. ಇಲ್ಲೇ ಒಂದಿಟ್ಟು ಕುಂದ್ರು ದನ ಆರಿಸ್ಕೊ, ನಾನು ತಾಟ್ ಮಾಡಿ ಕರಿತೇನೆ ಏನ. ಅಲ್ಲಿ ತನ ನೀನು ಇಲ್ಲೇ ನಿನ್ನ ಮಗಳ ಜೊತೆ ಆಟ ಆಡ್ತೀರ. ಅಡುಗೆ ಕೊನೆಗಿದು ಬರಕ್ಕೆ ಹೋಗಬೇಡ, ಸುಸ್ತಾಗೈತಿ ಬಿಸಿಲಾಗಿಂದ ಬಂದು. ಒಂದೆರಡು ತಂಪೈತಿ ಇಲ್ಲಿ ಹವಾಮಾನ, ಇಲ್ಲೇ ಕುಂದ್ರೆ ತಣ್ಣಗಿರ್ತೈತಿ. ನಿನಗಟ ಹರಿವಾಗಿನೂ ನೀರು ತಂದು ಕೊಡ್ತಾನೆ, ನಮ್ಮ ಮನೆಯಾಗೂ ಹರಿವೈತಿ. ಒಂದು ಚರಿಗೆ ನೀರು ತಂದು ಕೊಡ್ತಾನೆ, ನೀರು ಕುಡಿ ತಣ್ಣಗೆ. ಇಲ್ಲೇ ಗಾಳಿಗೆ ಇಟ್ಕೊಂಡ್ರು ನಾನು ಹೋಗಿ ಬಡ ಬಡ ತಾಟ್ ಮಾಡಿ ಕರಿತಾನಂತೆ. ಬ್ಯಾಡ್ರಿ ಅಮ್ಮಾರ, ಯಾಕೆ ನಿಗ್ರಹ ಮಾಡ್ಕೋತಾರಿ? ನಾನು ಮನೆಗೆ ಹೋಗಿ ಹೊಂಟೇನಿ ರೀ. ಮನೆಗೆ ಹೋಗಿ ಅನ್ನ ಮಾಡಿದ್ದೀನಿ ರೀ. ಈಕೆಗೆ ಅದನ್ನ ಒಗ್ಗರಣೆ ಹಾಕಿ ಕೊಟ್ಟು ಬಂದೀನಿ, ಬಿಸಿ ಅನ್ನ ಮಾಡಿ. ಎಲ್ಲಿನ ಸಾರು ಮಾಡ್ರ ಅದಕ್ಕೂ ಬೇಟ ಬ್ಯಾಳಿ ತೊಗರಿ ಬ್ಯಾಳಿ ಎಷ್ಟು ತುಟ್ಟಿದಾವ ಗೊತ್ತೈತೇನೋ ರೀ, ಭಾಳ ತುಟ್ಟಿದಾವ. ಹಾಗಾಗಿ ನಾನು ಬ್ಯಾಳಿ ಎಲ್ಲಿ ಮಾಡ್ಕೊತ ಕುಂದ್ರಲಿ ಅಂತೇಳಿ ಒಂದು ಉಳ್ಳಾಗಡ್ಡಿ ಹೆಂಚಿ ಮೆಣಸಿನ್ಕಾಯಿ ಹೆಂಚಿ ಒಗ್ಗರಣೆ ಹಾಕಿ ಇಟ್ಟುಬಿಡ್ತೇನೆ ರೀ, ಖಾರ ಉಪ್ಪ ಹಾಕಿ. ಅದನ್ನು ತಿಂತೇವಿ. ಮತ್ತು ಇದೆಲ್ಲಂತೆ ಎಲ್ಲ ಮಾಡ್ಕೊತ ಕುಂತ್ರ ತಾಡ್ತಮ್ಮೆ ನಮ್ಮಿಬ್ಬರ ಸಂಬಂಧ ಎಲ್ಲ ಮಾಡಿ ಹೋಗಿದೆ ಅಂತ ಯಾಕೆ ಮಾಡೋಣ್ರಿ ಅಮ್ಮಾರ? ಕಂಟ್ರೋಲ್ ಹಾಕಿ ಬಂದಿರ್ತಾರೆ ದೇವ್ರ, ಅದನ್ನ ನಮ್ಗೆ ಮಾಡಿದ್ದಾರೆ ಸರ್ಕಾರದವ್ರ, ಕಂಟ್ರೋಲ್ ಹಾಕಿ ಬರ್ತಾವೆ. ಹಾಗಾಗಿ ನಮಗೇನು ಚಿಂತಿಲ್ರಿ. ಅದನ್ನ ಟನ್ನ ಮಾಡ್ಕೊಂಡು ಅಟ್ ಒಗ್ಗರಣೆ ಹಾಕೊಂಡಿಲ್ಲ, ಮೊಸರ ಮಜ್ಜಿಗೆ ಇತ್ತು ಅಂದ್ರೆ ಕಡದು ಯಾರ ಮೊಸರು ಮಜ್ಜಿಗೆ ಕೊಟ್ಟಿರ್ತಾರಲ್ರಿ, ಅದನ್ನ ಕಡದು ಅದಕ್ಕೆ ಉಪ್ಪು ಖಾರ ಜಜ್ಜಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಅದನ್ನ ತಿಂತಾನೆ ರೀ. ಮಜ್ಜಿಗೆ ಸಾರು ಅಂತೇಳಿ ಅದು ತಂಪಾಕತ್ರಿ ದೇಹಕ್ಕೆ. ಹಿಂಗೆ ಮಾಡ್ತಾನೆ ರೀ. ಇದು ಬಿಟ್ರೆ ರೊಟ್ಟಿ ಪಟ್ಟಿ ಜಾಳ ಅದು ತುಟ್ಟಿ ಕಾಲ್ರಿ ಎಲ್ಲಿ ತಗೋತೀರಿ ಚಿಗವ ಮಾರ, ಎಲ್ಲಿ ತಗೋತೀರಿ? ನನ್ನ ಹಣೆ ಬರ ನಿಮ್ಗೆ ಏನು ಅನ್ಬೇಕಂತ ತಿಳಿವತ್ತು. ಒಮ್ಮೆ ಚಿಗವ ಅಂತಾನೋ ಮಮ್ಮಾರ ಅಂತಾನೋ ಏನು ಅನ್ಕೋಬೇಡ್ರಿ. ನನ್ನ ಟೆನ್ಷನ್ಗೆ ನಂಗೆ ಏನು ಅನ್ಬೇಕಂತ ಗೊತ್ತಾಗೋದಿಲ್ಲ. ಚಿಂತೆ ಮಾಡಬೇಡ. ನಾ ಏನ ನಿಮ್ಮ ಅವ್ವನ ವಯಸ್ಸಾಕಿದಾನೆ, ನೀ ಏನಾರ ಕರಿಯಮ್ಮರ ಅನ್ನೋ ಚಿಗವರ ಅನ್ನೋ ಏನಾರ ಅನ್ನ ಏನು ಸಿಟ್ಟು ತಿಳ್ಕೊಳ್ಳೋಲ್ಲ ಏನ. ನಿಂದ ಕಷ್ಟ ನಿನಗೆ ರಗಡೈತಿ ನೋಡವನ ಹಲ್ಕಟ್ನೆ ಬಾಡ್ಯಾಗ ಬಾಯ ಕಾಲ್ಮರಿಗೆ ಹಾಕ್ಲಿ ಎಂಥ ಗಂಡಿದ್ದಾನೆ ಹೇಳು. ಬಸರ್ ಹೆಂಗ್ಸನ ಹಸುಗುಸ ಮನ್ಯಾಗ ದೊಡ್ಡ ಮಗಳದಾಳು, ಅದನ್ನ ಬಿಟ್ಟು ಕಾಸ ಈ ಪಡಾಳೆ ಹರಿಸ್ಕೊಂತ ಹೋಗಿದ್ದಾನಲ್ಲ ಇವನ ಎಟ್ಟ ಊರ ಪನ ಕಟ್ಟಕ್ಕೆ ಹೋಗಿದ್ದಾನೆ ಹೇಳಿವ. ಇವನಂತ ಗಂಡ ಇದ್ದಂದ್ರೆ ಮನಕಾಲ ಕಾಲ ಒತ್ತು ಮುರಿದ ಮೂಲೆ ಕುಂಡ್ರಿಸಿ ಮುರ್ಗತ್ತು ಊಟ ಹಾಕೋ ಚಲೋ ಇವಕ್ಕೆ ಹೆಸರಿಗೆ ಗಂಡರ ಅದ ನನ್ನ ಹಂಗಾಕತಿ. ಏನೈತೆ ಇಲ್ಲೋ ಇವಕ್ಕೆ ಹಸಿ ತಲೆ ಬೆಸಿಲಿ ಇವನ ಸಿದಿಗೆ ಕಟ್ಟಿ ಸಿಂಗಾರ ಮಾಡಲಿ. ಅಲ್ಲ ಏನು ಒಂದೀಡ್ರ ತಿಳ್ಬೇಕು ಅನ್ನೋದು ಏನೇನೂ ಇಲ್ಲ. ಇಂಥ ಗಂಡುಗಳಿದ್ರೆ ಏನು ಮಾಡ್ತೀವ ಬಾಳೆ ಬಿಟ್ಟು ಕೈ ತೊಳ್ಕೊಂಡು ಅಂದ್ರೆ ಹೊಟ್ಟೆಗೆ 2 ಕೂಸ, ಇಲ್ಲೊಂದು ಕಂಕಳ 1 ಕೂಸ, ಏನು ಮಾಡ್ತೀನಿ ನಿನ್ನ ಹಣೆ ಬರ ಇಂಥದ್ದು. ನಿಮ್ಮವ್ವ ನಿಮ್ಮಪ್ಪ ಇಲ್ಲದಾರ ಅಂದ್ರೆ ನೋಡೋರು ನೀನು ಚಿಂತೆ ಬಿಟ್ಟು ಅಲ್ಲಿ ಹೋಗಿ ಆರಾಮ್ ತಂಗಿ ಮನ್ಯಾಗ ಜಮ್ ಅಂತದಾರ. ಇಲ್ರಿ ಅಮ್ಮಾರ, ನಮ್ಮ ಅಪ್ಪಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕ್ರಿ. ಇಲ್ಲಿ ಯಾರ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಇಲ್ರಿ. ಹಾಗಾಗಿ ಇನ್ನು ಅಲ್ಲಿ ಯಾರಾಟ ಬೆಂಗಳೂರು ಅಕ್ಕತ್ತಂತಲ್ರಿ ಅದು, ಅಲ್ಲೊಂದು ಸ್ವಲ್ಪ ದವಾಖಾನೆಗಳು ಅದಾವಂತ್ರಿ. ಅದಕ್ಕೆ ಅಲ್ಲೇ ತೋರಿಸಿ ಮಾಡಿಸಿ ಕಳಿಸ್ತಾನಂತ ನಮ್ಮ ತಂಗಿ. ನಮ್ಮ ಅಪ್ಪಗ್ರಿ ಒಂದು ಕಣ್ಣಾಗ ಹೂ ಬಿದ್ದೈತ್ರಿ, ಕಣ್ಣ ಕಾಣಂಗಿಲ್ಲ. ಮತ್ತು ವಯಸ್ಸು ಆಗೈತಿ. ನಮ್ಮ ಅಪ್ಪಗೆ ಸಕ್ರೆ ಕಾಯಿಲೆ ಹಾಸು ಇದು ಭಾಳ ಐತ್ರಿ. ಈಗ ಆಗೋಣಂಗಂದ್ರೆ ಅವು ಏನು ಮಾಡ್ತಾರೆ ಅವಂಗೂ ನಿಗ್ರಹನ. ನನ್ನ ಕಷ್ಟ ನೋಡಿ ನೋಡಿ ನಗ್ರಾಗೈತಿ. ಇನ್ನು ಇದಷ್ಟು ಕಷ್ಟ ಗೊತ್ತಾಗೋದು ಬ್ಯಾಡ ಅಂತೇಳಿ ನಾ ಅಲ್ಲೇ ಇರಂತ ಅಂದ್ಬಿಟ್ಟಿನಿ ರೀ. ಅದಕ್ಕೆ ಅವರು ಇಲ್ಲೇ ನಾ ಚಲೋ ಅದನ್ನು ತಿಳ್ಕೊಂಬಿಟ್ಟಾರ್ರಿ. ಈಗ ಬೇಡ ಅವ್ರಿಗೆ, ಇದು ನನ್ನ ಕಷ್ಟ ನೋಡಿ ನೋಡಿ ನಮ್ಮಪ್ಪ ಅದ್ರಾಗ ಸಾಯೋದು ಬೇಡ, ಅಂದ್ರೆ ಸುಖ ಕಾಣಲಿ ಅಂತ ನಾ ಅಲ್ಲೇ ಇರಂದೇನಿ. ನಾ ಆರಾಮದೇನಿ. ಒಬ್ಬರು ಅಮ್ಮಾಗ ಮನೆಗೆ ಕಟ್ಗೆ ತಂದು ಕೊಡ್ತೇನೆ, ಆರಾಮದೇನಿ, ಏನು ಚಿಂತಿಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಆರಾಮದಾರ ಗಂಡ ಅಂತಿ. ಅವ್ರು ನಿಲ್ಕರಿಸಿ ನನ್ನ ನಿಗ್ರಹ ನೋಡಿ ಅವ್ರು ಸಾಯುತನ ಇದ್ರಾಗ ಕೊರಗೋದು ಬ್ಯಾಡ್ರಿ ಅಮ್ಮಾರ. ನಮ್ಮಪ್ಪ ನಮ್ಮವ್ವ ಒಂದು 2-3 ತಿಂಗಳಾರ ನೆಮ್ಮದಿಯಿಂದ ಇರಲಿ ಅಂತ ನಂದು. ನನ್ನ ಗಂಡ ಎಲ್ಲದಾನಂತ ದೇವ್ರ ಪತ್ತೆ ಹಚ್ಚಲಿ, ಆ ತಾಯಿ ಕಣ್ಣಮ್ಮ ನನ್ನ ಗಂಡನ ಪತ್ತೆ ಹಚ್ಕೊಡ್ಲಿ ಅಂತೇನು ನೋಡ್ರಿ ನಾ. ಯವ್ವ, ಆ ದೇವ್ರ ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಿರ್ತಾನೆ ಮಗಳ. ಒಳ್ಳೆಯವ್ರಿಗೆ ಕಷ್ಟ ಕೊಟ್ರೆ ನೆನಿತಾರೋ ಇಲ್ಲೋ ನಮ್ಮನ್ನ ಅಂತ ಈ ಕೆಲಸ ಭಾಳ ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿ ಮುಂದೆ ನಿನಗೆ ಸುಖ ಅನ್ನೋದು ಸುಪ್ಪತ್ತಿಗೆ ಒಳಗತಿ ಎಲ್ಲೋ ಹಂಗೆ ಮಾಡ್ತಾನೆ. ಇದು ಮಾತ್ರ ಬರ್ದಿಟ್ಟಿದ್ ಮಗಳ, ನೀ ಏನು ಚಿಂತೆ ಮಾಡಬೇಡ. ನಿನಗೆ ಎಷ್ಟು ಕಷ್ಟ ಆಗೈತಲ್ಲ ಮಗಳ, ನೀ ಬೀದಿ ಬೀದಿ ತಿರ್ಗಾಕತಿ ಈ ಕೆಲಸಕ್ಕಾಗಿ. ನಿನ್ನ ಮಕ್ಕಳನ್ನ ಸಾಕಕ್ಕೆ ನೀನು ಎಷ್ಟು ಕಷ್ಟಪಡಾಕತಿ, ನಿನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ನೀನು ಎಷ್ಟು ಕಷ್ಟಪಡತಿ. ಅದ್ರಾಗ ಬೇರೆ ನಿನ್ನ ಗಂಡ ಒಂದು ಬುಟ್ಟಿ ಸಾಲ ಮಾಡಿಟ್ಟು ಏನ ಮಗಳು, ಅದನ್ನು ನೀ ಹರಿಬೇಕಂದ್ರೆ ಎಷ್ಟು ಕಷ್ಟ ಆಕತಿ ಅನ್ನೋದನ್ನು ನೋಡು. ಈಗೆಲ್ಲ ಅಂದಾದು ಇಟ್ಕೊಂಡು ಈಗ ಮರ್ಗಾತಿಯಲ್ಲ, ನಾಳೆ ದೇವ್ರು ನೋಡ್ತಿರ್ತಾನೆ. ಅಲ್ಲಿ ತನ ನಿನಗೆ ಎಲ್ಲಿ ತನಕ ಕಷ್ಟ ಇರ್ತೈತೆ ಅದು ಇರ್ತೈತೆ. ಆಮೇಲೆ ನೀನು ನೋಡಿದ್ದೆ ಸುಪ್ಪತ್ತಿ ಹೆಂಗೆ ಹೇಳ್ತಿ. ದೇವ್ರ ಮಾತ್ರ ಕೈ ಬಿಡಬೇಡವ. ಏನು ದೇವ್ರ ಕಷ್ಟ ಕೊಟ್ಟು ನೋಡ್ತಾನೆ, ಸುಖನೂ ಕೊಟ್ಟು ನೋಡ್ತಾನೆ. ಸುಖದಾಗ ದೇವ್ರು ನೆನೆಸ್ತಾರ ಇಲ್ಲ ಅಂತಲೂ ನೋಡ್ತಾನೆ, ಕಷ್ಟದಾಗ ದೇವ್ರು ನೆನೆಸ್ತಾರ ಇಲ್ಲ ಅಂತ ನೋಡ್ತಾನೆ. ಕಷ್ಟದಾಗ ಬಾ ಅಂತ ಕರೀದು ಸುಖದಾಗ ಮರಿದು ಅದಲ್ಲ. ಯಾವಾಗ ಕಷ್ಟ ಇದ್ರೂ ಆತು, ಸುಖ ಇದ್ರೂ ಆತು, ದೇವ್ರನ್ನ ನೆನೆದ್ರನ ಒಳ್ಳೇದಾಗೋದು. ಮನಸ್ಸು ಜೀವ ಅನ್ನೋದು ಇರೋದು ದೇವ್ರ ನಂಬಿದಾಗವ. ಈಗ ದೆವ್ವ ಅನ್ನೋದು ಐತಂದ್ರೆ ದೇವ್ರ ಅನ್ನೋದು ಇದ್ದೇ ಇರ್ತೈತಿ, ದೇವ್ರ ಅನ್ನೋದು ಐತಂದ್ರೆ ದೆವ್ವ ಅನ್ನೋದು ಇದ್ದೇ ಇರ್ತೈತಿ. ಇದನ್ನು ಮಾತ್ರ ತಿಳ್ಕೊಂಡು ಜೀವನ ಮಾಡ ಮಗಳ. ಏನು ಹೌದ್ರಿ ಅಮ್ಮಾರ, ಆಯ್ತು ರೀ, ನೀವು ಹೋಗ್ರಿ, ನಾನು ಮನೆಗೆ ಹೋಗ್ತೀನಿ. ಅನ್ನ ಐತಿ, ಒಂದಿಟ್ಟು ಮೊಸರು ಇದ್ರೆ ಕೊಟ್ಬಿಡ್ರಿ, ಮಜ್ಜಿಗೆ ಕಡ್ಕೊಂಡು ಹೋಗ್ತೇನೆ. ಯವ್ವ, ನಮ್ಮ ಪಾಲಿಗೆ ಏನು ಬರ್ತದೆ ಅದನ್ನ ತಿನ್ಬೇಕಲ್ಲವ. ಅನ್ನ ದೇವ್ರ ಸಮ ಹಂಗೆ ಅನ್ನಬಾರ್ದವ, ವಾಂತಿ ಬರ್ತದಂತೆ. ನಡಿ, ಅಮ್ಮ ಮಜ್ಜಿಗೆ ಕೊಡ್ತಾಳಲ್ಲ, ಮೊಸರು ಕೊಡ್ತಾಳ, ಹಾಕೊಂಡು ನಾನು
ಯಾಕ ನಮ್ಮನ್ನೇನು ಹೊರಗೆ ನೆಕ್ ಮಾಡಿದ್ದೇನೆ ಶಾರದಾ? ಹಂಗೆ ಮಾಡಿದಾರ ನಮ್ಮನೆಗೆ ಬರಕ್ಕೆ ಹೋಗ್ಬೇಡ, ನಮ್ಮನೆಗೆ ಕಾಲಿಡಕ್ಕೆ ಹೋಗ್ಬೇಡ. ನೋಡು ನನ್ನ ನಿನ್ನ ತಾಯಿ ಅಂತ ತಿಳ್ಕೊ, ತಾಯಿ ಥರ ತಿಳ್ಕೊಂಡು ನನ್ನ ಮನೆಗೆ ಬಂದು ಊಟ ಮಾಡಿ ಏನ ನಾ ಬೇಡ ಅನ್ನೋದಿಲ್ಲ. ನೋಡುವ ನೀನು ಮುಂಜಾನೆ ನಾಳೆ ಬಂದೆ ಅಂದ್ರೆ ನಮ್ಮನ್ಯಾಗ ಮುರುಳೆ ಊಟ ನಿಂದು ನಿನ್ನ ಮಗಳದು. ಹಿಂಗಿದ್ರೆ ನಮ್ಮ ಮನೆ ಕೆಲ್ಸಕ್ಕೆ ಬಾ, ಇಲ್ಲಾಂದ್ರೆ ನೀ ಬರಕ್ಕೆ ಹೋಗ್ಬೇಡ. ಅಯ್ಯ ಮರ ನಿಮಗೆ ಯಾಕೆ ನಿಗ್ರಿ? ನಾವಿಬ್ರು ಯಾಕೆ ಹೊರೆ ಆಗೋನು? ಅಲ್ಲ ನಾವಿಬ್ರು ಅಲ್ದ ನನ್ನ ಹೊಟ್ಟೆಗೆ 2 ಕೂಸದಾವ. ಎಲ್ಲ ನಿಮ್ಗೆ ಹೊರೆ ಆಗೋದು ನನಗೆ ಇಷ್ಟ ಇಲ್ರಿ ಅಮ್ಮಾರ. ನಾನು ನಮ್ಮ ಮನ್ಯಾಗ ಇರ್ತೇನೆ ರೀ. ಒಂದು ಏನಾರ ಇಲ್ಲದದ್ದು ಕೊಡ್ರಿ ಅಷ್ಟು ಸಾಕು. ಅದನ್ನು ಬಿಟ್ಟು ಎಲ್ಲ ನಿಮ್ಮ ಮನ್ಯಾಗ ತಿಂತೇನಂದ್ರೆ ನೀವು ವಯಸ್ಸಾದವರು, ಇತ್ತು ಮಕ್ಕಳ ಮರಿಯಾದಾರ ಅಂದ್ರೆ ಅದು ಇಲ್ಲ. ಬ್ಯಾಡ್ರಿ ಅಮ್ಮಾರ. ನೋಡುವ ನಾವೊಂದು ಹೇಳೇನ ನಿನಗೆ? ನೋಡಂತ ಹೇಳಿದನಲ್ಲ, ನೀ ವಿಚಾರ ಮಾಡು. ನೋಡು ಏನು ಮಾಡ್ತಿ. ನಾನಂತೂ ನಿನ್ನ ತಾಯಿ ಇದ್ದಂಗೆ. ಬಾ ಒಳಗೆ ಬಂದು ಊಟ ಮಾಡಿ ಹೋದ್ರೆ ಚಲೋ, ಇಲ್ಲಾಂದ್ರೆ ನನ್ನ ಮೇಲೆ ಆನೆ. ಅಮ್ಮಾರ ಆನೆ ಪನಿ ಹಾಕ್ಬೇಡ್ರಿ, ಒಳತನ್ರಿ. ಬಿಡ್ತೇನೆ ರೀ ನಾನು. ಮತ್ತು ಬರ್ತೀನಿ ರೀ, ಬಂದು ಊಟ ಮಾಡ್ತೀನಿ. ಈಕೆ ನಮ್ಮ ಶಾರದಾ ಅಂದ್ರೆ ನಾ ಒಳಗೆ ಹೋಗಿರ್ತೇನೆ. ಬಾ. ಇಲ್ಲೇ ಹೋಗಿನ ಬಾರವ. ಆಟ ಆಡಿದ್ಯಾ? ಹಾಂ, ಇಲ್ಲೇ ಗಾಳಿಗೆ ಆಟ ಆಡತ್ತಿದ್ಯಾ ಚೆಂಡು? ನಾನು ಆಟ ಆಡತ್ತಿದ್ನ. ಅಮ್ಮ ಚಪಾತಿ ಮಾಡಿತ್ತ, ನಂಗೆ ತುಪ್ಪ ಸಕ್ರಿ ಎಲ್ಲ ಹಾಕಿ ಸುತ್ತಿ ಕೊಟ್ಟಿತ್ತ. ಮತ್ತಿನ್ನಿ ಬಿಸಿ ಚಪಾತಿನ. ಮತ್ತ ನಂಗೆ ಅಮ್ಮ ಮಜ್ಜಿಗೆ ಕಡ್ದಿದ್ಲ, ಒಂದು ಗ್ಲಾಸ್ ಉಪ್ಪು ಹಾಕಿ ಮಜ್ಜಿಗೆ ಕೊಟ್ಲ. ಅದ್ರ ಬೆಣ್ಣೆ ಹಾಕಿದ್ಲ. ಎಷ್ಟು ಚಲೋ ಇತ್ತು ಗೊತ್ತೈತನ? ಅವ್ವ ನೀ ಕಡಿತಲ್ಲ ಮಜ್ಜಿಗೆ ನೀರು, ಅಯ್ಯೋ ಅಂತ ಬರ್ತೈತಿ ನಿಮ್ ಕೊಡೋ ಮಜ್ಜಿಗೆನ. ಅಮ್ಮ ದಟ್ಟೊಂದು ಎಷ್ಟು ಚಲೋ ಇತ್ತು ಗೊತ್ತೇನ ಮಜ್ಜಿಗೆ ಕುಡಿಯಕತ್ತ. ಇನ್ನ ಬೇಕಮ್ಮ ಅನ್ನೋಂಗಿತ್ತು. ಅದಕ್ಕೆ ನಾನು 2 ಗ್ಲಾಸ್ ಕುಡ್ದಿ. ನಂಗೆ ಬೆಣ್ಣೆ ಕೊಟ್ಟಿತ್ತು ಅಮ್ಮ, ಬೆಣ್ಣೆ ತಿಂದೆನ್ನ. ಅವ್ವ ದಿನ ಇಲ್ಲೇ ಬರೋಣ. ಅಮ್ಮ ಭಾಳ ಚಲೋ ಐತಿ, ನಂಗೆಲ್ಲ ತಿನ್ನಕ್ ಕೊಡ್ತೈತಿ. ಉಂಡಿ ಕಟ್ಟಲ್ಲಂತ ಚುಮ್ಮರಿ ಉಂಡಿ ಕೊಟ್ಟಿತ್ತು ಅಮ್ಮ. ಹೌದೇನವ, ಕಷ್ಟಕ್ಕೆ ದೇವ್ರಂಗ ಇವರು ತಂದೆ ತಾಯಿ ಸಮ ಸಿಕ್ಕಾರ ನಿನಗ ಜಮ್ಮಂತಾರ. ನಮ್ಮಪ್ಪ ನಮ್ಮ ಹೋಗು ಈಗ ಪಾಪ ನಿಗ್ಗಿರ್ತಾಕದಾರ. ನಮ್ಮಪ್ಪಂದ ಆಪರೇಷನ್ ಮಾಡಿಸ್ಬೇಕು. ಅವ್ರ ಹಣೆ ಬರಲಿ ಏನಾಯ್ತು. ನಿಮ್ಮಪ್ಪ ಎಲ್ಲಿ ಹಾಳಾಗಿ ಸಂತಾಗಿ ಹೋಗ್ಬಿಟ್ಟು ನಾವು ಎಲ್ಲದಾನಂತ ಒಂಚೂರು ಪತ್ತೇನೇ ಇಲ್ಲಲ್ಲ. ಹಾಂ, ಅಲ್ಲೇ ಯಾವತ್ತಿನಾರ ನೋಡ್ಕೊಂಡು ಉಳಿದ್ಬಿಟ್ನೇನ? ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಾರ ಅಂತ ಅನ್ಕೊಂಡೇನಿ. ನಿನ್ನೆ ಒಂದು 2-3 ದಿನ ಆಯಿತು ನಾನು ವೀಡಿಯೋನ ಹಾಕಿರಲಿಲ್ಲ. ಹಾಗಾಗಿ ನಿನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು. ಎಲ್ಲರೂ ಥ್ಯಾಂಕ್ಸ್ ಲಾಟ್ ಅಂತ ಕಮೆಂಟ್ ಮಾಡಿದ್ರಿ. ಎಲ್ಲರಿಗೂ ಬಿಗ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನೋಡೋಣ, ಯಾಕಂತಂದ್ರೆ ಈಗ ನಮ್ಮ ಅತ್ತಿಗೆ ಫುಲ್ಲು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಓಡಾಡತ್ತೀವಿ. ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ಅಡ್ಮಿಟ್ ಇದ್ದಾಗ ನಾನು ಒಂದು ವಾರ ಅವ್ರ ಹತ್ರ ಹಾಸ್ಪಿಟ್ಲಾಗ ಇದ್ನಿ. ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನನ್ನ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ನಾನು ಮನೆಗೆ ಬಂದೆ. ಈಗ ನಮ್ಮ ಬೇರೆಯವರು ಒಬ್ಬರು ನೋಡ್ಕೋತಾ ಇದ್ದಾರೆ. ಹಾಗಾಗಿ ಮನೆಗೆ ಬಂದಲ್ಲ ಅಂತ ಫ್ರೀ ಸಿಕ್ತು ಅಂತ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ. ಇವತ್ತು ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮಾತು ಜಾಸ್ತಿ ಆದರೆ ಕ್ಷಮೆ ಇರಲಿ. ನಾನು ಅನಿಸಿಕೆ ನಾನು ಹೇಳಿದ್ದೀನಿ. ಅಷ್ಟು ಮೀರಿ ಅವ್ರಿಗೆ ಆರಾಮಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲಿ ಯಾರು ಬರ್ತಾರ, ಏನೋ ಮಾಡ್ತಾರ, ಕೆಲಸ ಹೇಳ್ತಾರ ಅಂತಂದರು. ಒಂದು ವಾರದಿಂದ ತಿರ್ಗಾಕತ್ತೀನಿ. ನನಗೆಲ್ಲೂ ಮನೆ ಸಿಗ್ಬಾರ್ದು. ಏನು ಮಾಡ್ಲಪ್ಪ ನಾನು? ए कौन हो तुम? इधर क्यों आए? ನಮಗೆ ಕನ್ನಡ ರೀ, ನಾವು ಕನ್ನಡದವರು. ನಮಗೆ ಹಿಂದಿ ಬರೋಂಗಿಲ್ಲ. ನೀನು ಯಾರು? ಇಲ್ಲಿಗೆ ಏನಕ್ಕೆ ಬಂದ? ಒಬ್ಬರು ಮೇಸ್ತ್ರಿ ಇಲ್ಲಿ ಕೆಲಸ ಐತೆ ಅಂತ ಹೇಳಿ ಕಳ್ಸಿರ್ರಿ. ನಾನು ಬನ್ನಿರಿ ಬಸ್ ಸ್ಟ್ಯಾಂಡಿಂದ ಎಲ್ಲ ಇಲ್ಲಿ ಕೇಳ್ಕೊಂತ ಒಂದು ವಾರದಿಂದ ಬರಾಕತ್ತನ್ರಿ. ನನಗೆ ಏನೂ ಗೊತ್ತಾಗೋತು. ಅದಕ್ಕೆ ಈಗ ಇಲ್ಲಿ ಬಂದು ನಿಂತೀನಿ ನೋಡ್ರಿ. ಬಿಸಿಲು ಸಾಕಟ್ಟು ಕಂಡಾಪಟ್ಟಿ ಬಿಸಿಲು ಐತಿ. ಇಲ್ಲೆಲ್ಲ ಕೆಲಸ ಐತೆ ಅಂದ್ರಿ, ಅದಕ್ಕೆ ಬನ್ನಿರಿ. ನಿಮ್ದು ಯಾವ್ದು ಕೆಲಸ ಮಾಡ್ತಾರೆ? ನಾವು ಮನೆ ಕಟ್ತೀವಿ ರೀ. ಮನೇನ ಮಾಡ್ತೀರೇನು? ಆಯಿತು ಮೇಡಮ್. ಈ घर बनाता कर का बोल रहा है. ಅಯ್ಯೋ ಹೆಂಗದಾಳಿಕಿ? ಏನಕ್ಕೆ ತಲೆಯಾಗಿನ ಕೂದಲ ಕೆಂಪಗೆ ಕೆಂಚಗ, ಕಣ್ಣಿಗೆ ಚಸ್ಮ, ಏನು ಅರಿಬಿ, ಏನು ಚಪ್ಪಲೆ ಯಪ್ಪ. ಇರುವ ನೀನು ನೋಡ್ದಂಗೆ ಆಗತ್ತದಲ್ಲ ಈಕಿನ. ನೋಡ್ತಾನೆ ಇರ್ಬೇಕು ಅನ್ಸಕತ್ತತಿ. ಏನು ಮಸ್ತ್ ಕಟ್ಟಾಗಿದ್ದಾಳೆ ಯಪ್ಪ ಈಕಿ. ನಿಮ್ದು ಏನು ನೋಡ್ತಾ ಇಂಥ? ಏನಿಲ್ರಿ ಅನ್ನಾರ. ಇವ್ರು ಯಾರು? ನಿಮ್ಮ ಜೊತೆ ಬಂದಾರಲ್ಲ ಅದನ್ನು ನೋಡತ್ತಿದ್ನಿ. ಇವ್ರು ಯಾರು? ಹಲೋ ಮಿಸ್ಟರ್, ನಾನು ಕನ್ನಡದವಳೆ. ನಾನು ಕರ್ನಾಟಕದಿಂದಾನೇ ಇಲ್ಲಿ ಬಂದಿರೋದು ಮಹಾರಾಷ್ಟ್ರಕ್ಕೆ. ನಾನು ಕೆಲಸದ ಮೇಲೆ ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿರೋದು. ನಾನು ಕರ್ನಾಟಕ, ನನ್ನ ಕನ್ನಡ ಹೆಮ್ಮೆಯ ಮಗಳು ನಾನೇ. ಇಲ್ಲಿಂದ ಏನಾದರೂ ಗಳಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದಕ್ಕೆ ಬಂದಿರೋದು. ಹಾಗೆ ಕೆಲಸದ ಮೇಲೆ ಬರ್ಕೊತ ಇಲ್ಲಿ ಬಂದಿದ್ದೀನಿ. ನಾವು ಕನ್ನಡದವರೇ ರೀ. ಓ ಹೌದ್ರಿ ಮೇಡಮ್, ನಾನು ಕೆಲಸ ಹುಡ್ಕೊಂಬಂದಿದ್ನಿ. ಅದಕ್ಕೆ ಒಬ್ಬರು ಮೇಸ್ತ್ರಿ ಕಳ್ಸಿದ್ರಿ. ಹಿಂಗೆ ನನ್ನ ಹೆಸರು ಮಲ್ಲಪ್ಪ ರೀ. ಅದಕ್ಕೆ ಅವರು ಹೇಳಿ ಕಳ್ಸಿರು ಇಲ್ಲಿ ಕೆಲಸ ಐತಿ ಹೋಗಂತೇಳಿ. ಅದಕ್ಕೆ ಏನು ಕೆಲಸ ರೀ? ಏನಿಲ್ಲ, ಡೈಲಿ ನನ್ನ ಕಾಲು ಮಸಾಜ್ ಮಾಡೋದು, ನನ್ನ ಕೈ ಮಸಾಜ್ ಮಾಡೋದು, ನನ್ನ ಹೆಡ್ ಮಸಾಜ್ ಮಾಡೋದು, ನಂಗೆ ಬಿಸಿನೀರು ಕಾಸೋದು, ನಮ್ಮ ಮನೆ ಕ್ಲೀನ್ ಮಾಡೋದು, ಇದೇ ಕೆಲಸ. ಅದಕ್ಕೆ ನಾನೊಬ್ಬರು ಬೇಕು ಅಂತ ಹೇಳಿದ್ದೆ ಅವ್ರಿಗೆ. ನಿಮ್ಮನ್ನು ಕಳಿಸಿದ್ದಾರೆ, ಮಾಡ್ತೀರಾ? ಹೌದ್ರಿ, ನಿಮ್ಮ ಕಾಲು ಮಸಾಜ್ ಮಾಡ್ಬೇಕನ್ರಿ?
ಕೈ ಮಸಾಜು ಕಾಲು ಮಸಾಜು ತಲೆ ಮಸಾಜು ಮಾಡ್ತೇನೆ ರೀ. ಎಷ್ಟು ಪಗಾರ ಕೊಡ್ತೀರಿ? ತಿಂಗಳಿಗೆ 5,000 ಕೊಡ್ತೀನಿ, ಏನಂತೀರಾ? 5,000 ಏನು ರೀ? ಆಯ್ತು ಬಿಡ್ರಿ, ಇರ್ತೇನೆ. ನಮ್ಮ ಮನೆಗೆ ಒಂದು 2,000 ಕಳಿಸ್ತೀನಿ, ಮತ್ತು ನಾನೊಂದು 3,000 ಇಟ್ಕೋತೀನಿ. ಜಮ್ಮಂತ ಇರ್ತೇನೆ ರೀ. ನೋಡಿ ಮಿಸ್ಟರ್, ನನಗೆ ಈ ಥರ ನೀವು ನಾಮ, ಈ ಥರ ನಿಮ್ಮ ಹೇರ್ ಸ್ಟೈಲು, ಆಮೇಲೆ ಈ ಥರ ಪಂಚೆ ಇದೆಲ್ಲನೂ ಹಾಕೊಳ್ಳೋದಾಗಿ ಒಂದು ನಾರ್ಮಲ್ ಟೀ ಶರ್ಟ್, ಒಂದು ಪ್ಯಾಂಟ್ ಹಾಕೋಬೇಕು. ಶಿಸ್ತಾಗಿ ಇರಬೇಕು, ಸ್ಮೆಲ್ ಅದು ಬರಬಾರ್ದು. ಏನು ಪರ್ಫ್ಯೂಮ್ ಅದು ಹಾಕ್ಕೊಂಡು ಚೆನ್ನಾಗಿ ಇರಬೇಕು. ಇವ್ರು ನನಗೆ ಕೇಳು, ನಮ್ಮ ಪಿಯನ ಎಲ್ಲ ಹೇಳ್ತಾರೆ. ಆ ರೀತಿ ರೆಡಿಯಾಗಿ ನನ್ನ ಜೊತೆನೇ ಯಾವಾಗಲೂ ನನ್ನ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು. ನನ್ನ ಕಡೆ ಅರ್ಬಿ ತೊಗೊಳಕದು ರೊಕ್ಕ ಇಲ್ರಿ ಮೇಡಮ, ನಾ ಎಲ್ಲಿಂದ ತೊಗೊಳ್ರಿ? ಮತ್ತೆ ಮದುವೆ ಆದವ್ರನ್ನ ನಾವು ಇಟ್ಕೊಳ್ಳಲ್ಲ. ನಿಮ್ಮ ಮದುವೆ ಆಗಿದೆಯಾ? ಏ ಇಲ್ರಿ ಮೇಡಮ, ಎಲ್ಲಿ ಮದ್ವಿ? ನಾವು ಹೆಂಗೆ ದುಡ್ಕೊಂತ ಮಾಡ್ಕೊತ ಬಂದು ಎಲ್ಲಿ ಮದುವೆನೂ ಇಲ್ಲ, ಕದುವಿನೂ ಇಲ್ಲ, ಏನೂ ಇಲ್ಲ. ಒಬ್ಬರಿ ಒಂಥರ ಅಂತರ ಪಿಚಾಚಿಯಾಗಿ ಒಬ್ಬ ಲ್ಯಾತ ನೋಡ್ರಿ. ಓ ಐ ಸಿ, ಬರಬ್ಬರ್ ಆಯಿತು. ನೋಡಿರಿ, ನೋಡು ಪಿಯ, ಇವ್ರನ್ನ ಎಲ್ಲ ಗೆಟಪ್ ಚೇಂಜ್ ಮಾಡಿಸಿ, ಇವ್ರನ್ನ ಕ್ಲೀನ್ ಮಾಡಿಸಿ, ಮೊದಲು ಇವ್ರನ್ನ ಕ್ಲೀನ್ ಮಾಡಿಸು. ಆಮೇಲೆ ಈ ಕ್ಲೀನಿಂಗ್ ಅಮೌಂಟ್ನ ನಾನು ಇವ್ರ ಮಂತ್ಲಿ ಪೇಮೆಂಟ್ ಒಳಗೆ ಮುರಿತೀನಿ, ಸರಿನಾ? ओके मैम साहब. ठीक है, मैं जाती हूँ. देखो, इसको सब मत बताना, ये क्या हमें क्या क्या करते हैं, क्या क्या हम बताते हैं, क्या क्या काम बोलते हैं, इसको सब इसके हाथ से बना के इसे सब कुछ पूछ लेना कैसा करता है काम कर को. इन क्या बोलने का हमारा धंधा है ना, उनको पता नहीं होने का. वो मुझे मसाज करने इसलिए हंस के आ रहा है. मैं क्या काम करता हूँ वो उसे नहीं पता होने का. ओके, हमारा बॉस उसको नहीं पता होने का. नहीं मैम साहब, कुछ भी नहीं पता होता, मैं कुछ भी नहीं बताता. ये देखो, इससे रख को हमें कैसे काम कराते हैं. ओके ठीक है, मैं जाती हूँ. उसे हिंदी नहीं आता, उसे कुछ भी नहीं बताना. नहीं मैम साहब, मैं कुछ भी नहीं बताता. ಏನು ಮಾತಾಡತ್ತೀರಾ? ನನ್ನ ಕೆಲಸ ಕರ್ಕೋತೀರಾ? ನಡಿ ನಡಿ, ಅಲ್ಲಿ ಕ್ಲೀನ್ ಮಾಡಿಸ್ಕೊಂಬರ್ ನಡಿ. ಎಲ್ಲ ಈ ಥರ ಮೀಸೆ, ಈ ಥರ ಗಡ್ಡ ಗಿಡ್ಡ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಇಲ್ಲ, ಮೀಸೆ ಬಳಸಲ್ಲ ನಾನು. ಮೀಸೆ ನನ್ನ ತಲೆ ಹಿಂಗೆ ಇರಲಿ, ನಾನು ಅರಿಬಿ ನನ್ನ ನಾಮನ ತೆಗಿತೀನಿ. ಹಾಲು ಮುಚ್ಚು, ಹಾಲು ತೆಗೆದದು ಇದಾಗಿತ್ತು. ओ मुझे देख को पागल हो गया है. मैं कितनी खराब लड़की हूँ, उसके क्या पता. ಮೇಡಮ್, ಸರಿ ಆಯಿತು ಮೇಡಮ್, ನಡಿ ನಡಿ. ಮಲ್ಲಪ್ಪ ಇಲ್ಲಿ ಯಾಕೆ ಬಂದಾನ ಅನ್ನೋದನ್ನ ನಾನು ಹೇಳ್ತೀನಿ. ಅಂದ್ರೆ ಹೆಂಡತಿನ ಬಿಟ್ಟು ಮಹಾರಾಷ್ಟ್ರಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರೆ ಎಲ್ಲರೂ ಅಗ್ಗೊಂಡಿ ಕೆಲ್ಸಕ್ಕೆ. ಹಂಗೆ ಇವನು ಕೆಲ್ಸಕ್ಕೆ ಬಂದಿರ್ತಾನ. ಬಂದು ಇಲ್ಲಿ ಜಾಗದೊಳಗೆ ಸಿಕ್ಕಾಕೋತಾನ. ಅಂದ್ರೆ ಅವರು ಮಾಡೋ ಕೆಲಸಗಳು ಕೆಟ್ಟ ಕೆಲಸ ಇರ್ತಾವ ಎಲ್ಲ. ಈ ರೀತಿ ಕದಿಯೋದು, ಅಂದ್ರೆ ಎಲ್ಲ ಈ ರೀತಿ ಕಳ್ತನ ಮಾಡೋದು, ಕಳ್ತನ ಮಾಡಿದ ವಸ್ತುನ ಕಡಿಮೆ ಬೆಲೆಗೆ ಮಾರೋದು, ಅದನ್ನು ಸಿಕ್ಕಾಕೊಂಡ್ರೆ ಜೈಲಿಗೆ ಹೋಗೋದಾಗತ್ತಂತ ಮಲ್ಲಪ್ಪನ ಈ ಕೆಲಸಕ್ಕೆ ವಹಿಸಿರ್ತಾರೆ ಅವರು. ಅದನ್ನು ಅವ್ನಿಗೆ ಗೊತ್ತಾಗಲ್ಲ, ಇವರು ಅಯ್ಯೋ ಇಷ್ಟು ದೊಡ್ಡ ದೊಡ್ಡ ಐಟಮ್ಸ್ನೆಲ್ಲ ಮಾರ್ತಾ ಇದ್ದಾರಲ್ಲ, ಇಂಥ ಕೆಲಸ ನಂಗೆ ಸಿಗ್ತಲ್ಲ ಅನ್ನೋದು ಅವ್ನ ಖುಷಿಲಿ ಅವ್ನು ಇರ್ತಾನೆ. ಆದರೆ ಅವ್ನಿಗೆ ಅದು ಕದ್ದಿರೋದು ಮಾಲ್ ಅಂತ ಗೊತ್ತಿರಲ್ಲ. ಆ ರೀತಿ ಇವರು ಕಳ್ಳರು ಇರ್ತಾರೆ. ಆ ಕಳ್ಳರು ಈ ರೀತಿ ಮಾಡ್ತಿರ್ತಾರೆ. ಇವನ್ನ ಇಟ್ಕೊಂಡು ಕೆಲಸನ ಮಾಡ್ಕೊತಿರ್ತಾರೆ, ಚೆನ್ನಾಗಿರೋ ಹುಡುಗಿರ್ನೆಲ್ಲ ಇಟ್ಟು. ಅದಕ್ಕೆ ಇದು ರಿಯಲ್ ಆಗಿ ನಡೆದಿರೋಂಥ ಸ್ಟೋರಿ. ಹಂಗಾಗಿ ಮಲ್ಲಪ್ಪ ಹೋದಲ್ಲಿ ಪಾಪ ಕಳ್ಳರ ಜಾಗದೊಳಗೆ ಸಿಕ್ಕಾಕೊಂಡಿರ್ತಾನೆ. ಅವನು ಹೇಗೆ ಪಾರಾಗಿ ಬರ್ತಾನ ಅಥವಾ ಏನಕ್ಕನ ಅನ್ನೋದನ್ನ ನೋಡ್ರಿ, ಮುಂದೆ ಗೊತ್ತಾಕೈತಿ. ಮತ್ತು ಈ ಕತೆ ಯಾರ್ಯಾರು ಇಷ್ಟಪಡತ್ತಾರಲ್ಲ, ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಸಾಧ್ಯ ಆದಷ್ಟು ಕತೆ ಹಾಕಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಂಗೆ ಸಂಜೆ ಮುಂದೆ ತಾಯಿಲ ತಬ್ಲಿ ಬರ್ತೈತ್ರಿ. ಮತ್ತು ಖಾನಾಪುರ UK ಕಾರ್ಟೂನ್ ಚಾನಲ್ ಒಳಗೆ ನೋಡ್ರಿ. ನಾದ್ನಿ ಕಾಟ ಈಗೇನು ಹಾಕಲ್ಲ, ತಾಯಿಲ ತಬ್ಲಿ ಹಾಕ್ತೀನಿ ರೀ. ಸರಿ ರೀ, ಬರೋಣ್ರಿ.